ಹಾಯ್, ಇವತ್ತು ಡೇ 2. ಹೈದರಾಬಾದಿಂದ ವಾರಣಾಸಿಗೆ ಹೋಗ್ಬೇಕು. ಒಂದು 1200 ಕಿಲೋಮೀಟರ್ಸ್ ಇದೆ. ಸೊ ಅಟ್ಲೀಸ್ಟ್ ಒಂದು ಅರ್ಧ ದಾರಿಗೆ ಹೋಗಿ ಸ್ಟೇ ಆಗೋಣ ಅಂತ ಪ್ಲಾನ್ ಮಾಡಿರೋದು. ಸೊ ಬನ್ನಿ, ಏನಾಗುತ್ತೆ ನೋಡೋಣ. ಇದು ಹುಸೇನ್ ಸಾಗರ್ ಲೇಕ್ ಅಂತೆ. ಒಂದು ಸ್ಟ್ಯಾಚು ಇದೆ ಮಧ್ಯದಲ್ಲಿ. ಗಾಡಿ ಬರ್ತಿದ್ರು ನಿಧಾನಕ್ಕೆ ನಡ್ಕೊ ಹೋಗ್ತಾರಪ್ಪ. ಈ ಮಳೆ ಬರ್ಬೇಕಾದ್ರೆ ಗಾಡಿ ಓಡ್ಸಕ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತಣ್ಣಗ್ ಗಾಳಿ ಬೀಸ್ತಾ ಇರುತ್ತೆ, ಆರಾಮಾಗಿ ಹೋಗ್ಬೋದು. ನನ್ ಪಾಡಿಗೆ ನಾನು ಹಾಡ್ ಕೇಳ್ಕೊಂಡ್ ಆರಾಮಾಗಿ ಹೋಗ್ತಿದ್ದೆ. ಇದ್ಯಾಕೆ ಇಷ್ಟೊಂದು ಟ್ರಾಫಿಕ್ ಇದೆಯಲ್ಲ ಅಂತ ನೋಡಿದ್ರೆ ಯಾವ್ದೋ ಆಕ್ಸಿಡೆಂಟು. ಒಂದ್ ಸೈಡ್ ಟಿ ಲೆಫ್ಟ್ ಸೈಡ್ ಫುಲ್ ಸ್ಕ್ರಾಪ್. ಇದ್ಯಾವ್ದೋ ಲಾರಿ ಬಸ್ಸು ಎರಡು ಗುತ್ಕೊಂಡಿದೆ. ಏನೋ ಆಗೈತೆ ಅನ್ಕೊಂಡ್ ಹಂಗೆ ಮುಂದಕ್ಕೆ ಬಂದ್ರೆ ಪಾಪ ಇವನ್ ಯಾರೋ ಟ್ರಕ್ ಡ್ರೈವರು ಬ್ಯಾಕ್ ಸೈಡ್ ಫುಲ್ ಹಳ್ಳಿ ಕೀಳ್ಬಿಟ್ಟೈತೆ. ಸೊ ಈಗ ನಾಗ್ಪುರ್ಗೆ ರೀಚ್ ಆಗಿದ್ದೀನಿ. ಇಲ್ಲೇ ಸ್ಟೇ ಆಗೋಣ ಅಂತೇಳಿ ರೂಮ್ ತೊಗೊಂಡೆ. ವಿತ್ AC 2000 rupees ಅಂತ ಹೇಳಿದ್ರು. ಈ ರೂಮ್ ನೋಡಿದ್ರೆ ಕೆಟ್ಟದಾಗೈತೆ. ಈ ಲಾಕು ಒಳ್ಳೆ ಬಾತ್ರೂಮ್ ಲಾಕ್ ಕೊಟ್ಟವ್ರೆ. ಹಳೇ ಕಾಲದ ಬಾತ್ರೂಮ್ ಲಾಕ್ ಇದ್ದಂಗೆ ಐತೆ. ಇದು ನೋಡಿದ್ರೆ ಲಾಕ್ ಮೇಲ್ಗಡೆ ಮುರಿದೇ ಹೋಗೈತೆ. ಇದೇ ಕಾಸು ಇದ್ರೆ ಆರಾಮಾಗೆ ಮೇಘನಾಸ ಒಳ್ಳೆ ಊಟ ತಿನ್ಬೋದಾಯ್ತು. ಸೊ ನಾಳೆ ಮೋಸ್ಟ್ಲಿ ಇಲ್ಲೇ ಸ್ಟೇ ಆಗಬೇಕಾಗಿರುತ್ತೆ. ಅದು ಸ್ಯಾಡಲ್ ಸ್ಟೇ ಬ್ಯಾಗ್ದು ಸ್ವಲ್ಪ ಸ್ಟ್ರಿಪ್ಪು ಕಟ್ಟಾಗೋಗಿದೆ. ಸೊ ಅದಕ್ಕೆ ಏನಾದರೂ ಜುಗಾಡ್ ಮಾಡಿಕೊಂಡು ನೋಡಬೇಕು ನಾಳೆ ಏನಾಗುತ್ತೆ ಅಂತ.